ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಷಯಪ್ಪ ಏನಪ್ಪ ಅಂತ ಕೇಳಿದರೆ SSB ಒಳಗೆ ಟ್ರೇಡ್ಸ್ಮನ್ ಹುದ್ದೆಗಳನ್ನು ಕರೆದಿದ್ದರು. ಟೋಟಲ್ 827 ಪೋಸ್ಟ್ ಇದಾವೆ. ಯಾವ್ಯಾವ ಎಷ್ಟೆಷ್ಟು ಅದ್ರ ಏಜ್ ಲಿಮಿಟ್ ಏನ, ಎಕ್ಸಾಮ್ ಫೀ ಎಷ್ಟೈತಿ, ಅಪ್ಲಿಕೇಶನ್ ಹಾಕು ಯಾವಾಗ ಸ್ಟಾರ್ಟ, ಲಾಸ್ಟ್ ಡೇಟ್ ಯಾವಾಗ ಎಲ್ಲ ಹೇಳ್ಕೊಡ್ತೀನಿ. ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. SSB ಅಂದರೆ ಸಶಸ್ತ್ರ ಸೇಮಾಬಲ ಅಂಥೇಳಿ 21 ಮಾರ್ಚ್ 2026 ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದವು. ಸೊ ಇದ್ರ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ಕೇಳಿದರೆ 20 ಏಪ್ರಿಲ್ 2026 ಲಾಸ್ಟ್ ಡೇಟ್ ಐತಿ. ಅಪ್ಲಿಕೇಶನ್ ಫೀ ಎಷ್ಟೈತಿ ಅಂದ್ರೆ OBC ಮತ್ತು ಜನರಲ್ ಕ್ಯಾಂಡಿಡೇಟು ಮತ್ತು EWS ಅವರಿಗೆ ₹100 ಐತಿ. SC ST ಮತ್ತು ಆಲ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಎಕ್ಸಾಮ್ ಫೀ ಇರೋದಿಲ್ಲ. ಸೊ ಇದರ ಏಜ್ ಲಿಮಿಟ್ ಏನಪ್ಪ ಅಂತ ಕೇಳಿದರೆ 18ರಿಂದ 27 ವರ್ಷ ಐತಿ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಅಂಥೇಳಿ 3 ವರ್ಷ, SC ST ದವ್ರಿಗೆ 5 ವರ್ಷ, ಮತ್ತು OBC ಮತ್ತು ಅದರ್ಸ್ ಕ್ಯಾಂಡಿಡೇಟ್ಗೆಲ್ಲ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಟೋಟಲ್ 18ರಿಂದ 27 ಮತ್ತು 32, SC ST ದವ್ರಿಗೆ 32 ತನಕ, ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 35 ತನಕ ಇದು ಏಜ್ ಲಿಮಿಟ್ ಐತಿ. ಮತ್ತು ಇದ್ರಾಗ ಕಾನ್ಸ್ಟೇಬಲ್ ವೆಟರ್ನರಿ, ಕಾನ್ಸ್ಟೇಬಲ್ ಡ್ರೈವರು ಮತ್ತು ಕಾನ್ಸ್ಟೇಬಲ್ ನರ್ಸಿಂಗ್ ಆರ್ಡರ್ಲಿ ಮತ್ತು ಅದರೊಳಗೆ ಅದರ್ ಟ್ರೇಡ್ಸ್ ಅಂಥೇಳಿ ಪೋಸ್ಟ್ ಕರೆದಿದ್ದರು. ಕಾನ್ಸ್ಟೇಬಲ್ ವೆಟರ್ನರಿಗೆ 10th ಎಕ್ಸಾಮ್ ಪಾಸ್ ಆಗಿರಬೇಕು ಮತ್ತು 1 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು. ಕಾನ್ಸ್ಟೇಬಲ್ ಡ್ರೈವರ್ಗೆ ಹೆಂಗೆ 10ನೇ ಪಾಸ್ ಆಗಿರಬೇಕು ಮತ್ತು ಹೆವಿ ಮೋಟ್ರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇನ್ನು ಕಾನ್ಸ್ಟೇಬಲ್ ನರ್ಸಿಂಗ್ ಆರ್ಡರ್ಲಿ 10th ಪಾಸ್ ಆಗಿರಬೇಕು ಮತ್ತು ಫಸ್ಟ್ ಏಡ್ ಸರ್ಟಿಫಿಕೇಟ್ 1 ಇಯರ್ ಸರ್ಟಿಫಿಕೇಟ್ ಇರಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು. ಇನ್ನು ಅದರ್ ಟ್ರೇಡ್ಸ್ ಹೆಂಗೈತಿ, 10th ಎಕ್ಸಾಮ್ ಪಾಸ್ ಆಗಿರಬೇಕು, 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು, ಅಥವಾ ಒನ್ ಇಯರ್ ITI ರಿಲೇಟೆಡ್ ಯಾವುದಾದ್ರೂ 1 ಅಥವಾ 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಕಾನ್ಸ್ಟೇಬಲ್ ಅದರ್ ಟ್ರೇಡ್ಸ್ ಒಳಗೆ ಯಾವ್ಯಾವ ಪೋಸ್ಟ್ ಅದಾವಪ್ಪ ಅಂತ ಕೇಳಿದ್ರೆ ಕಾನ್ಸ್ಟೇಬಲ್ ವೆಟರ್ನರಿ 34, ಕಾನ್ಸ್ಟೇಬಲ್ ಡ್ರೈವರ್ ಆ್ಯಂಡ್ ಮೇಲೆ 553 ಪೋಸ್ಟ್ ಇದಾವೆ. ಇನ್ನು ಗಾರ್ಡ್ನರ್ 41 ಪೋಸ್ಟ್ ಇದಾವೆ, ವಾಟರ್ ಕ್ಯಾರಿಯರ್ 5 ಪೋಸ್ಟ್ ಇದಾವೆ, ಕಾಬ್ಲರ್ 25 ಪೋಸ್ಟ್, ಟೇಲರ್ 41 ಪೋಸ್ಟ್ ಇದಾವೆ, ವಾಷರ್ಮ್ಯಾನ್ 74 ಪೋಸ್ಟ್ ಇದಾವೆ, ಬಾರ್ಬರ್ 43, ವೇಟರ್ 3, ಕಾರ್ಪೆಂಟರ್ 7, ಹಾಗೆ ನರ್ಸಿಂಗ್ ಆರ್ಡರ್ಲಿ 1 ಪೋಸ್ಟ್ ಐತಿ. ಸೊ ಇದ್ರದ್ದು ಪೇ ಸ್ಕೇಲ್ ಏನಪ್ಪ ಅಂತ ಕೇಳಿದ್ರೆ ಲೆವೆಲ್ 3 ಒಳಗೆ $21,700 ಪೇ ಸ್ಕೇಲ್ ಐತಿ. ಹೋಗ್ತಾ ಹೆಚ್ಚಾಗ್ತೈತಿ. 21,700ರಿಂದ 69,100 ತನಕ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಲೆವೆಲ್ 3 ಮುಂದೆ ಹೆಚ್ಚಾದಂಗೆ ಇರ್ತೈತದ. ಇದು ಲೆವೆಲ್ 3 ಕೊಡ್ತಾರೆ ಸ್ಟಾರ್ಟಿಂಗ, ಅದ್ರ ಮುಂದೆ ಲೆವೆಲ್ 4, 5, 6, 7 ಹಿಂಗೆ ಹೆಚ್ಚಾಗ್ತೈತೆ, ಅಷ್ಟು ಸ್ಯಾಲ್ರಿ ಜಾಸ್ತಿ ಆಗ್ತೈತಿ. ಅಲವನ್ಸ್ ಅಂಥೇಳಿ HRA, TA, DA ಅಂಥೇಳಿ ಅಲವೆನ್ಸ್ ಕೊಡ್ತಾರೆ. ಮತ್ತು ಇದು ಸೆಲೆಕ್ಷನ್ ಪ್ರೊಸೆಸ್ ಹೆಂಗೈತಪ್ಪ ಅಂತ ಕೇಳಿದ್ರೆ ಫಸ್ಟು ಎಕ್ಸಾಮ್ ಇರ್ತೈತಿ, ರಿಟರ್ನ್ ಎಕ್ಸಾಮ್ ಇರ್ತೈತಿ. ಅದಾದ ನಂತರ ಟ್ರೇಡ್ ಸ್ಕಿಲ್ಸ್ ಟೆಸ್ಟ್ ಇರ್ತೈತಿ. ಅದಾದಮೇಲೆ ಫಿಸಿಕಲ್ಲು ಮತ್ತು ಫಿಸಿಕಲ್ ಟೆಸ್ಟ್ ಇರ್ತೈತಿ, ಫಿಸಿಕಲ್ PhD ಟೆಸ್ಟ್ ಇರ್ತೈತಿ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನು. ಫೈನಲಾಗಿ ಮೆರಿಟ್ ಲಿಸ್ಟ್ ಬಿಡ್ತಾರಲ್ಲ, ಅದ್ರಾಗೆ ಇಲ್ಲಿಗೆ ಸೆಲೆಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತೈತಿ. ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡರಿ ಅವರೆಲ್ಲರೂ ಬೇಗ ಅಪ್ಲಿಕೇಶನ್ ಹಾಕಿರಿ. ಮತ್ತು ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತ ಕೇಳಿದ್ರೆ 10th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮು ಮತ್ತು ಮೊಬೈಲ್ ನಂಬರ್, ಜಿಮೇಲ್ ID, ರೆಗ್ಯುಲರ್ ಡಾಕ್ಯುಮೆಂಟ್ಸ್, ಫೋಟೋ ಸಿಗ್ನೇಚರ್ ಇರ್ತೈತಿ, ಅಪ್ಲೋಡ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದ್ರೆ ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಐತಿ. ಯಾರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಐತಿ ಅವ್ರು ಮಾತ್ರ ಹಾಕಿರಿ. ಉಳ್ಕೋದವ್ರಿಗೆ ಇದು ಯಾವುದು ಅಪ್ಲೈ ಆಗೋಂಗಿಲ್ಲ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದವ್ರಿಗೆ ಮಾತ್ರ ಇದು ಹೆಲ್ಪ್ ಆಗೋದು. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದು. ಯಾರು ಹಾಕ್ಬೇಕು ಅಂದ್ಕೊಂಡ್ರಿ ಅದು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಅಪ್ಲೈ ಮಾಡಿರಿ. ಥ್ಯಾಂಕ್ ಯು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.